ಮನೆಯಲ್ಲಿ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮರೆತು ಮಾಡಬಾರದು. ದೇವರಿಗೆ ನಾವು ಸಾಮಾನ್ಯವಾಗಿ ಮುಂಜಾನೆ ಸಮಯದಲ್ಲಿ ಹಾಗೂ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುತ್ತೇವೆ. ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದು ತಿಳಿದಿರುವುದಿಲ್ಲ. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು. ಮನೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ದೀಪ ಹಚ್ಚಲು ಸರಿಯಾದ ಸಮಯ, ತಪ್ಪಾದ ಸಮಯದಲ್ಲೂ ಕೂಡ ನಾವು ದೀಪವನ್ನು ಹಚ್ಚಬಾರದು. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಇಡಲು ಬಯಸಿದರೆ ಸೂರ್ಯಾಸ್ತದ ನಂತರದ ಸಮಯವನ್ನು, ಅಂದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಳಬೇಕು. ಪ್ರದೋಷ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ. ರಾತ್ರಿ ಸಮಯದಲ್ಲಿ ಅಥವಾ ಪ್ರದೋಷ ಕಾಲ ಮುಗಿದ ನಂತರ ದೀಪವನ್ನು ಹಚ್ಚಿಡಬಾರದು. ದೀಪ ಹಚ್ಚುವುದಕ್ಕೂ ಮುನ್ನ ನಾವು ಯಾವ ತೈಲದ ಅಥವಾ ಯಾವ ದ್ರವದ ದೀಪವನ್ನು ಹಚ್ಚಿಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಯಾವಾಗಲೂ ತುಪ್ಪದ ದೀಪವನ್ನು ಹಚ್ಚಿಡುವುದು ಒಳ್ಳೆಯದು. ತುಪ್ಪದ ದೀಪವು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಒಂದು ವೇಳೆ ನಿಮಗೆ ತುಪ್ಪದ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿಡಬಹುದು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದಕ್ಕೆ ನೀವು ಬಿಳಿ ಬಣ್ಣದ ಹತ್ತಿಯ ಬತ್ತಿಯನ್ನು ಬಳಸಬೇಕು. ಅದೇ ತುಪ್ಪದ ದೀಪವನ್ನು ಬೆಳಗುತ್ತಿದ್ದರೆ ಉದ್ದನೆಯ ಕೆಂಪು ಬತ್ತಿಯನ್ನು ಬಳಸಬೇಕು. ನಾವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಮುಖ್ಯವಾಗಿ ಮನೆಯ ಮುಖ್ಯದ್ವಾರದ ಬಳಿ ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೂ ಮುನ್ನ ಸ್ವಚ್ಛತೆಯ ಬಗ್ಗೆ ಗಮನವಹಿಸಬೇಕು. ಮನೆಯ ಮುಖ್ಯದ್ವಾರವನ್ನು ಸ್ವಚ್ಛವಾಗಿ ಮತ್ತು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಲಕ್ಷ್ಮೀದೇವಿಯು ಮನೆಯನ್ನು ಪ್ರವೇಶಿಸುವಾಗ ಮುಖ್ಯದ್ವಾರದ ಮೂಲಕವೇ ಆಗಮಿಸುತ್ತಾಳೆ. ಹಾಗಾಗಿ ಮುಂಜಾನೆಯ ಸಮಯದಲ್ಲಾಗಿರಬಹುದು ಅಥವಾ ಮುಸ್ಸಂಜೆಯ ಸಮಯದಲ್ಲಾಗಿರಬಹುದು, ಮನೆಯ ಮುಖ್ಯದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೂ ಮುನ್ನ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು.